ಕಾವೇರಿ ಕೊಳ್ಳದಲ್ಲಿ ಭುಗಿಲೆದ್ದ ರೈತರ ಹೋರಾಟ. ಮಂಡ್ಯದಲ್ಲಿ ಬಂದ್ಗೆ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಕಾವೇರಿಗಾಗಿ ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದಿದ್ದಾವೆ ರೈತ ಸಂಘಟನೆಗಳು. ತಮಿಳುನಾಡು ವಿರುದ್ಧ ರೈತರು ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ತಮಿಳುನಾಡು ವಿರುದ್ಧ ರೈತ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕ್ತಾ ಇವೆ. ಅಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಹರಿಸಬಾರದು ತಮಿಳುನಾಡಿಗೆ ಅಂತ ಅನ್ನದಾತರು ಬಿಗಿ ಪಟ್ಟು ಹಿಡಿದಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಖಾಕಿ ಬಂದೋಬಸ್ತ್ ಇದೆ. ಅಲ್ಲಿ ಕಾವೇರಿ ಕೊಳ್ಳದಲ್ಲಿ ರೈತರ ಹೋರಾಟ ಭುಗಿಲೇಳ್ತಾ ಇದ್ದು, ಮಂಡ್ಯದಲ್ಲಂತೂ ಬಂದ್ಗೆ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಕರ್ನಾಟಕದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಬಂದ್ಗೆ ಸಾಂಕೇತಿಕ ಬಂದ್ಗೆ ಮಾತ್ರ ಸೀಮಿತವಾಗುತ್ತಾ ಈ ಒಂದು ಕರ್ನಾಟಕ ಬಂದ್ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿರುವಂತಹ ಸಂದರ್ಭದಲ್ಲೇ ಮಂಡ್ಯದಲ್ಲಿ ಕರ್ನಾಟಕ ಬಂದ್ಗೆ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ನೆರೆದಿರುವಂತಹ ರೈತ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದು ತೀವ್ರ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. ಸಿಡಬ್ಲ್ಯೂಎಂಎ ವಿರುದ್ಧ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದು, ತಮಿಳುನಾಡು ಸರ್ಕಾರದ ನಡೆಯ ಕುರಿತಾಗಿಯೂ ಕೂಡ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. ನಮ್ಮಲ್ಲೇ ಕುಡಿಯೋದಕ್ಕೆ ನೀರಿಲ್ಲ, ಹೀಗಿರುವಾಗ ತಮಿಳುನಾಡಿಗೆ ನೀರು ಹರಿಸಿ ಅಂತ ಸಿಡಬ್ಲ್ಯೂಎಂಎ ಆದೇಶವನ್ನು ಹೊರಡಿಸುತ್ತೆ ಅಂತಂದ್ರೆ ಇಲ್ಲಿನ ವಾಸ್ತವ ಚಿತ್ರಣವನ್ನು ಅರಿಯುವಂಥ ಒಂದು ಸಾಮಾನ್ಯವಾದಂಥ ಒಂದು ಪ್ರಜ್ಞೆ ಸಿಡಬ್ಲ್ಯೂಎಂಎಗೆ ಇಲ್ವಾ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು, ಪ್ರತಿಭಟನೆಗೆ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಮಂಡ್ಯದಲ್ಲಿ ಮತ್ತೊಂದು ಕಡೆ ಯಾವುದೇ ರೀತಿಯ ಅಹಿತಕರ ಘಟನೆಗೆ ಆಸ್ಪದ ಕೊಡಬಾರದು ಅನ್ನುವಂಥ ಕಾರಣಕ್ಕೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿರುವಂಥದ್ದು ಗಮನಿಸಬಹುದಾಗಿದೆ. ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸಂಜೆ ವೃತ್ತದಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಕಡೆ ಮಂಡ್ಯದ KRS ಡ್ಯಾಮ್ ನಾವೀಗ ಗಮನಿಸ್ತಾ ಇದ್ವಲ್ಲ, ಸೊ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ರೈತ ಸಂಘಟನೆಗಳು ಅಥವಾ ಕನ್ನಡ ಪರ ಸಂಘಟನೆಗಳು ಅಲ್ಲಿಗೆ ದಾಂಗುಡಿ ಇಡಬಹುದು ಅನ್ನುವಂಥ ಕಾರಣಕ್ಕೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಮತ್ತೊಂದು ಕಡೆ ಕನ್ನಡ ಸೇನೆ ರೈತ ಸಂಘ ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇವೆ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸರ್ಕಾರ ಮಂಡ್ಯ ರೈತರಿಗೆ ಹುರುಳಿ ಭಾಗ್ಯವನ್ನ ನೀಡಿದೆ ಅಂತ ಕಿಡಿಕಾರಲಾಗ್ತಾ ಇದೆ. ಹುರುಳಿಕಾಳನ್ನ ಬೇಯಿಸಿ ಅದನ್ನ ಎಲ್ರಿಗೂ ಹಂಚೋ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಮಂಡ್ಯದಲ್ಲಿ ದೃಶ್ಯದಲ್ಲಿ ಕೂಡ ನಾವು ಗಮನಿಸಬಹುದು. ರಸ್ತೆಯಲ್ಲೇ ಈ ವೇಳೆ ಹುರುಳಿಕಾಳನ್ನ ಬೇಯಿಸಿ, ಪಾತ್ರೆಯಲ್ಲಿ ಹುರುಳಿಕಾಳನ್ನ ಬೇಯಿಸಿ ಆ ಒಂದು ಹುರುಳಿಕಾಳನ್ನ ಎಲ್ರಿಗೂ ಕೂಡ ಪ್ರತಿಭಟನಾಕಾರರಿಗೆ ಹಂಚುವ ಮೂಲಕ ಈ ವೇಳೆ ವಿನೂತನವಾಗಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇರುವಂಥದ್ದು. ರಸ್ತೆ ಮಧ್ಯೆಯೇ ಹುರುಳಿಕಾಳನ್ನ ಬೇಯಿಸಿ ಅದನ್ನ ಆ ಮೂಲಕ ರಾಜ್ಯ ಸರ್ಕಾರ ನಮಗೆ ಹುರುಳಿಕಾಳನ್ನು ನೀಡಿದೆ ಅಂತ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ವಿನೂತನವಾಗಿ ಪ್ರತಿಭಟನೆ ನಡೆಸುವ ಮೂಲಕ ಬೆಳ್ಳಂಬೆಳಗ್ಗೆ ರೈತ ಸಂಘಟನೆಗಳು ಮಂಡ್ಯದಲ್ಲಿ ರಸ್ತೆಗಿಳಿದಿವೆ. ಕನ್ನಡ ಪರ ಸಂಘಟನೆಗಳು ಕೂಡ ರಸ್ತೆಗಿಳಿದಿರುವಂಥದ್ದು. ಕಾವೇರಿ ಕೊಳ್ಳದಲ್ಲಿ ಅಲ್ಲಿನ ರೈತರ ಆಕ್ರೋಶಕ್ಕೆ ಎಡೆಮಾಡಿಕೊಡ್ತಾ ಇದೆ ಸಿಡಬ್ಲ್ಯೂಎಂಎ ಆದೇಶ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರದು ಅನ್ನುವಂಥ ವಿಚಾರ ಈ ಸಂದರ್ಭದಲ್ಲಿ ಪ್ರತಿಧ್ವನಿಸ್ತಾ ಇರುವಂಥದ್ದು ನಾವಲ್ಲಿ ಗಮನಿಸಬಹುದು. ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದಾಗಿದೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಒಂದು ಕಡೆ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ರಾಜ್ಯಾದ್ಯಂತ ಪ್ರತಿಭಟನೆಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ನೀರಸ ಪ್ರತಿಕ್ರಿಯೆ ಅಲ್ಲಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು ನಾವು ನೋಡ್ತಿದ್ದೀವಿ. ಆದರೆ ಮಂಡ್ಯದಲ್ಲಿ ಮಾತ್ರ ಬಂದ್ಗೆ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ.
ಅಂಗಡಿ ಮುಂಗಟ್ಟುಗಳನ್ನು ಅಲ್ಲಿ ಮುಚ್ಚಲಾಗಿದೆ, ಬಸ್ ಸಂಚಾರ ವಿರಳವಾಗಿದೆ ಅನ್ನುವಂಥ ಮಾಹಿತಿ ಇದೆ. ಮತ್ತು ಯಾವುದೇ ರೀತಿಯ ಸಮಸ್ಯೆಗಳಿಗೆ ಅಥವಾ ಆಸ್ಪದ ಕೊಡುವಂಥದ್ದಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೂಡ ಅಲ್ಲಿ ಕೈಗೊಂಡಿದ್ದಾರೆ. ಮತ್ತು ಹುರುಳಿಕಾಳನ್ನು ಬೇಯಿಸಿ ರಾಜ್ಯ ಸರ್ಕಾರ ನಮಗೆ ಹುರುಳಿಕಾಳು ಮಾತ್ರ ಕೊಟ್ಟಿದೆ ಅಂತ ವಿನೂತನವಾಗಿ ಪ್ರತಿಭಟನೆಯನ್ನು ಅಲ್ಲಿ ನಡೆಸಲಾಗ್ತಾ ಇರುವಂಥದ್ದನ್ನು ಕಾಣಬಹುದಾಗಿದೆ. ರೈತ ಸಂಘಟನೆಗಳ ಪ್ರತಿಭಟನೆ ತೀವ್ರ ಸ್ವರೂಪ ಪಡ್ಕೊಳ್ತಾ ಇರುವಂಥದ್ದು. ಮಂಡ್ಯ ಮತ್ತು ಮೈಸೂರು ಎರಡೂ ಕಡೆಗಳಲ್ಲಿ ಅಲ್ಲಿನ ಚಿತ್ರಣ ಹೇಗಿದೆ, ಇವತ್ತಿನ ಕರ್ನಾಟಕ ಬಂದ್ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನುವಂಥದ್ದು ನಾವು ಗಮನಿಸ್ತಿದ್ದೀವಿ. ಸೊ ಮಂಡ್ಯದಲ್ಲಿ ರಸ್ತೆಗಳಿದಿರುವಂಥ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮೈಸೂರಿನಲ್ಲೂ ಕೂಡ ಪ್ರತಿಭಟನೆ ನಡೆಸಲಾಗ್ತಾ ಇರುವಂಥದ್ದು. ಕನ್ನಡ ಪರ ಸಂಘಟನೆಗಳು ರಸ್ತೆಗಳಿದಿವೆ. ಬಸ್ ನಿಲ್ದಾಣದ ಮುಂಭಾಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಂಥ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರನ್ನ, ಕನ್ನಡ ಪರ ಸಂಘಟನೆಯ ಸದಸ್ಯರನ್ನ ಈ ವೇಳೆ ಪೊಲೀಸರು ವಶಕ್ಕೆ ತೆಗೆದುಕೊಂಡ ಪ್ರಸಂಗ ನಡೀತಲ್ಲಿ.